Hello everyone, welcome to our channel and this is Kiran Potina. ಈ ವಿಡಿಯೋದಲ್ಲಿ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಫೈನಲ್ ಎಕ್ಸಾಮ್ಗೆ ಕ್ವೆಶ್ಚನ್ ನಂಬರ್ 4 ಅಂದರೆ MCQ ನಂಬರ್ 4 ಯಾವ ಚಾಪ್ಟರ್ ಇಂದ ಬರುತ್ತೆ ಅಂದರೆ ಮ್ಯಾಟ್ರಿಸಸ್ ಚಾಪ್ಟರ್ ಇಂದ ಬರುತ್ತೆ. ಆಲ್ರೆಡಿ ಫಸ್ಟ್ 3 ವಿಡಿಯೋಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆ ಫಸ್ಟ್ 3 ವಿಡಿಯೋಸ್ ಏನಂದರೆ MCQ 1, 2 ಮತ್ತು 3. ಓಕೆ, MCQ 1 ಏನಂದರೆ MCQ 1 ರಿಲೇಷನ್ಸ್ ಆ್ಯಂಡ್ ರಿಲೇಷನ್ಸ್ ಇಂದ. ಓಕೆ, MCQ 2 ಏನಂದರೆ ಫಂಕ್ಷನ್ಸ್ ಇಂದ, MCQ 3 ಏನಂದರೆ ITF ಇಂದ. ಈ 3 ಚಾಪ್ಟರ್ಸ್ ಇಂದ ಫಸ್ಟ್ 3 ಈ 2 ಚಾಪ್ಟರ್ಸ್ ಇಂದ ಫಸ್ಟ್ 3 MCQ ಬರುತ್ತೆ. ಈಗ ಕ್ವೆಶ್ಚನ್ ನಂಬರ್ 4 ಅಂದರೆ MCQ ನಂಬರ್ 4 ಅನ್ನೋದು ಮ್ಯಾಟ್ರಿಸಸ್ ಇಂದ ಬರುತ್ತೆ. ಯಾವ ಥರ ಕ್ವೆಶನ್ಸ್ ಬರುತ್ತೆ, ಹೇಗೆ ನೀವು ಅಪ್ರೋಚ್ ಆಗಬೇಕು, ಹೇಗೆ ಸಾಲ್ವ್ ಮಾಡಬೇಕು, ಅದಕ್ಕೆ ಏನು ಫಾರ್ಮುಲಾಸ್ ಇರುತ್ತೆ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇವಾಗ ತನಕ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ತನಕ ವಿಡಿಯೋ ನೋಡಿ. ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಓಕೆ, ವಿಲ್ ಸ್ಟಾರ್ಟ್ ದ ವಿಡಿಯೋ ನಾವು. ಇಫ್ A is a matrix of order 3x4 then each row of A has. ಓಕೆ, ಆ್ಯಕ್ಚುಲಿ ಅವ್ರ ಆರ್ಡರ್ ಈ ಥರ 3x4 ಅಂತ ಕೊಟ್ಟಿದ್ರೆ ಇದೇನಂದರೆ ನಂಬರ್ ಆಫ್ ರೋಸ್ ಅಂತ ಮೀನಿಂಗ್. ಈ 4 ಅನ್ನೋದೇನು ನಂಬರ್ ಆಫ್ ಕಾಲಮ್ಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ. ಓಕೆ, ಇವಾಗ ಅವ್ರೇನು ಕ್ವಶನ್ ಏನಂದರೆ ದೆನ್ ಈಚ್ ರೋ ಹ್ಯಾಸ್, ಈಚ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ನೋಡಿ. ಕೆಲವೊಬ್ರು ಜನರಲ್ ಏನು ಅನ್ಕೊಂತಾರೆ, ಈಚ್ ರೋ ಹ್ಯಾಸ್ ಅಂದ್ರೆ ನಂಬರ್ ಆಫ್ ರೋಸ್ 3 ಇಲ್ಲ, 3 ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡಿರೋ ಕ್ವಶನ್, ನಂಬರ್ ಆಫ್ ರೋಸ್ 3 ಅಂದ್ರೆ ಈ ತರ 3 ರೋಸ್ ಇರುತ್ತೆ ಮತ್ತು ಈ ತರ 4 ಕಾಲಮ್ಸ್ ಇರುತ್ತೆ. ಓಕೆ, ಕರೆಕ್ಟ್ ಅಲ್ಲ? 3 ರೋಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಮ್ಯಾಟ್ರಿಕ್ಸ್ ನಾನು 1 2 3 4 5 6 7 8 9 10 11 12 ಈ ತರ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಂಡಿದ್ರೆ, ಓಕೆ, ಇಫ್ ಎ ಮ್ಯಾಟ್ರಿಕ್ಸ್ ಈಸ್ ಆಫ್ ಆರ್ಡರ್ 3x4 ದೆನ್ ಈಚ್ ರೋ ಆಫ್ ಎ ಹ್ಯಾಸ್ ಅಂದ್ರೆ ಈಚ್ ರೋ ಆಫ್ ಎ, ಈ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, ಎಷ್ಟು 4 ಎಲಿಮೆಂಟ್ಸ್ ಇರುತ್ತೆ. ಓಕೆನಾ? ಅದೇ ತರ ಈಚ್ ಕಾಲಮ್ ಹ್ಯಾಸ್ ಹೌ ಮೆನಿ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ಕಾಲಮ್ ಅಲ್ಲಿ ಮಾತ್ರ 3 ಎಲಿಮೆಂಟ್ಸ್ ಇರುತ್ತೆ. ಓಕೆ, ಇದೊಂದು ಸ್ವಲ್ಪ ಡಿಫ್ರೆನ್ಸ್ ನೋಡ್ಕೊಳ್ಳಿ. ರೋ ಕೇಳಿದ್ರ ರೋ ಅಲ್ಲಿ ಇರೋ ಎಲಿಮೆಂಟ್ಸ್ ಎಷ್ಟು ಇರುತ್ತೆ ಅಂತ ಕೇಳಿದ್ರ ಅಂತ. ಓಕೆ, ನೆಕ್ಸ್ಟ್, ಇಫ್ ಎವ್ರಿ ರೋ ಆಫ್ ಎ ಮ್ಯಾಟ್ರಿಕ್ಸ್ ಎ ಕಂಟೈನ್ಸ್ m ಎಲಿಮೆಂಟ್ಸ್ ಅಂಡ್ ಇಟ್ಸ್ ಕಾಲಮ್ ಕಂಟೈನ್ಸ್ n ಎಲಿಮೆಂಟ್ಸ್ ದೆನ್ ಆರ್ಡರ್ ಆಫ್ ಎ. ಓಕೆ, ರೋ ಅಲ್ಲಿ m ಎಲಿಮೆಂಟ್ಸ್, ಕಾಲಮ್ ಅಲ್ಲಿ n ಎಲಿಮೆಂಟ್ಸ್ ಅಂದ್ರೆ m ಕ್ರಾಸ್ n ಅಂತ ಬರೀತೀವಿ. ಓಕೆ, ಇಫ್ ದ ಆರ್ಡರ್ ಆಫ್ ಎ ಇಸ್ 4x3, ಓಕೆ, ಅಂದ್ರೆ ಎ ಆರ್ಡರ್ 4x3 ಇದೆ ಅಂತೆ. And B is of order 4x5, B order 4x5, then order of A transpose B into B whole transpose. Okay, generally ಈ ಟ್ರಾನ್ಸ್ಪೋಸ್ ಅಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇದಾವೆ. ಪ್ರಾಪರ್ಟೀಸ್ ಏನಂತ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ A ಪ್ಲಸ್ B ಹೋಲ್ ಟ್ರಾನ್ಸ್ಪೋಸ್ ಇದ್ರೆ ಅದನ್ನ ನಾವು A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್, ಅದೇ ತರ A ಮೈನಸ್ B ಹೋಲ್ ಟ್ರಾನ್ಸ್ಪೋಸ್ ಇದ್ರೆ A ಟ್ರಾನ್ಸ್ಪೋಸ್ ಮೈನಸ್ B ಟ್ರಾನ್ಸ್ಪೋಸ್ ಬರೀಬಹುದು. ಬಟ್ ಅದೇ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ರೆ AB ಹೋಲ್ ಟ್ರಾನ್ಸ್ಪೋಸ್ ಅಂತ ಇದ್ರೆ ದಟ್ ವಿಲ್ ಬಿಕಮ್ B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್, ಇಲ್ಲ ಈ ತರ ರಿವರ್ಸ್ ಆಗುತ್ತೆ. ಅದೇ ತರ A ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ದಟ್ ವಿಲ್ ಬಿಕಮ್ A. ಈ ರೂಲ್ಸ್ ನ ಯೂಸ್ ಮಾಡಿಕೊಂಡು ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಅವ್ರು ಏನ್ ಕೊಟ್ಟಿದ್ದಾರೆ, A ಟ್ರಾನ್ಸ್ಪೋಸ್ B ಹೋಲ್ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ. ಈಗ ಮಲ್ಟಿಪ್ಲಿಕೇಶನ್ ಇದೆಲ್ಲ ಹೋಲ್ ಟ್ರಾನ್ಸ್ಪೋಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಫಸ್ಟ್ B ಟ್ರಾನ್ಸ್ಪೋಸ್ ಆಗುತ್ತೆ ಇಂಟು A ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ಇದು B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಅದು ನಮಗೆ A ಆಗುತ್ತೆ. ಈಗ B ಟ್ರಾನ್ಸ್ಪೋಸ್ ಇಂಟು A, ಆಕ್ಚುಲಿ B ಆರ್ಡರ್ ಏನು 4x5, ಅವಾಗ B ಟ್ರಾನ್ಸ್ಪೋಸ್ ಆರ್ಡರ್ ಏನಾಗುತ್ತೆ 5x4 ಇಂಟು A ಅಂದ್ರೆ ಏನು 4x3. ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಯಾವಾಗ ಆಗುತ್ತೆ, ಈ ಎರಡು ಈಕ್ವಲ್ ಇದಾವಲ್ವಾ, ದೆನ್ ಆರ್ಡರ್ ಏನಾಗುತ್ತೆ ರಿಮೈನಿಂಗ್ 5x3 ಆಗುತ್ತೆ. ದಟ್ ಇಸ್ ದ ಆರ್ಡರ್ ಆಫ್ A ಟ್ರಾನ್ಸ್ಪೋಸ್ B ಹೋಲ್ ಟ್ರಾನ್ಸ್ಪೋಸ್. ನೆಕ್ಸ್ಟ್, ಇದೇ ಥರ ಸ್ಮಾಲ್ ಬೇಸಿಕ್ಸ್ ಇಂದ ಕೂಡ ಕ್ವೆಶನ್ಸ್ ಇರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ 1 ಮಾರ್ಕ್ ಸಾಲ್ವ್ ಮಾಡೋ ಥರ ಎಲ್ಲ ಕ್ವೆಶನ್ಸ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಲಾಸ್ಟ್ ತನಕ ವಿಡಿಯೋ ನೋಡಿ, ನಿಮಗೆ ಈ ಮ್ಯಾಟ್ರಿಸಸ್ ಚಾಪ್ಟರ್ ರಿವಿಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಡಿಟರ್ಮಿನೆಂಟ್ಸು, ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕಳಿಸ್ತೀನಿ. ಇವಾಗ ತನಕ ನಾನು ಏನೇನು ಮಾಡಿದ್ನೋ ವಿಡಿಯೋಸ್ ಲೈಕ್ 1 ಮಾರ್ಕ್ ಕ್ವೆಶನ್ಸ್ ಆಗಲಿ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ಸ್ ಸಿಗುತ್ತೆ. ನೀವು ಒಂದ್ಸಲ ಈ ವಿಡಿಯೋ ಆದಮೇಲೆ ನೋಡಿದರೆ ಇನ್ ಕೇಸ್ ಆ ಪ್ರಿಯಸ್ ಚಾಪ್ಟರ್ಸ್ ಏನಾದರೂ ನೀವು ರಿವಿಷನ್ ಮಾಡಿಲ್ಲ ಅಂದರೆ ರಿವಿಷನ್ ಮಾಡ್ಕೋಬೋದು. ಕ್ವೆಶನ್ ನಂಬರ್ 4, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್ ದೆನ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಡಿಫರೆಂಟ್ ಆರ್ಡರ್ ಮ್ಯಾಟ್ರಿಸಸ್.
ಸೊ ಇದು ನಿಮಗೆ ಮ್ಯಾಟ್ರಿಸಸ್ ಥಿಯರಿ ಕ್ವೆಶನಲ್ಲಿ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 8 ಎಲಿಮೆಂಟ್ಸ್ ಇದ್ರೆ ಎಷ್ಟು ಪಾಸಿಬಲ್ ಆರ್ಡರ್ಸ್ ಆಗುತ್ತೆ ಅಂದರೆ ಅದಕ್ಕೆ ಏನು ಮಾಡಬೇಕಂದ್ರೆ ಫ್ಯಾಕ್ಟರ್ಸ್ ಅಂದರೆ 8 ಅನ್ನೋದು ಯಾವಾಗ ಬರುತ್ತೆ, ಲೈಕ್ 1 ಇಂಟು 8 ಆಗ್ಬೋದು, ಇಲ್ಲ 2 ಇಂಟು 4 8 ಆಗ್ಬೋದು, 4 ಇಂಟು 2 8 ಆಗ್ಬೋದು, ಇಲ್ಲಾಂದರೆ 8 ಇಂಟು 1. ಅಂದರೆ ಈ ಥರ ಪಾಸಿಬಲ್ ಫ್ಯಾಕ್ಟರ್ಸ್ ಬರೆದಿದ್ರೆ ಎಷ್ಟು ಬಂದಿದೆ 4. ಸೊ ಅಂದರೆ 4 ನಂಬರ್ ಆಫ್ ಪಾಸಿಬಲ್ ಡಿಫ್ರೆಂಟ್ ಆರ್ಡರ್ಸ್ ಬರುತ್ತೆ. ಅದೇ ಫಾರ್ ಎಕ್ಸಾಂಪಲ್ 16 ಕೊಟ್ಟಿದ್ರೆ ಅಂತ ಅನ್ಕೊಳ್ಳಿ, 16 ಯಾವಾಗ ಬರುತ್ತೆ, 1 ಇಂಟು 16 16, 2 ಇಂಟು 8 16, ಸೊ 4 ಇಂಟು 4 16, 8 ಇಂಟು 2 16, 16 ಇಂಟು 1, ಸೊ ಅವಾಗ 5. ಸೊ ಈ ಥರ ಫ್ಯಾಕ್ಟರ್ಸ್ನ ಯೂಸ್ ಮಾಡಿಕೊಂಡು ನಾವು ಬರೀಬೇಕು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ 13 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ರೆ 1 ಕ್ರಾಸ್ 13, 13 ಕ್ರಾಸ್ 1, ಈ ಎರಡೇ ಫ್ಯಾಕ್ಟರ್ಸ್ ಆಗಿದ್ದರಿಂದ 13 ಎಲಿಮೆಂಟ್ಸ್ ಇದ್ರೆ 2 ಆರ್ಡರ್ ಪೇರ್ಸ್ 2 ಆರ್ಡರ್ ಆಫ್ ಮ್ಯಾಟ್ರಿಸಸ್ ಕ್ರಿಯೇಟ್ ಆಗುತ್ತೆ. ಸೊ ಅವ್ರ ನಂಬರ್ ಏನು ಕೊಟ್ಟಿದ್ರು ಅದ್ರ ಪ್ರಕಾರ ನಾವು ಮಾಡಬೇಕು. ಸೊ ನೋಡಿ ನೆಕ್ಸ್ಟ್ ಕ್ವೆಶನ್ ಇದೆ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್ then total number of possible different orders of matrix is only 2. Okay, next, for any square matrix A equal to, generally matrix na ee tara square bracket alli A is anta represent ಮಾಡ್ತೀವಿ. when I not equal to J then A is, ಅಂದ್ರೆ ಜನರಲಿ ಇದರಲ್ಲಿ A is ಅಂದ್ರೆ ಒಂದು ಎಲಿಮೆಂಟ್, ಆ ಎಲಿಮೆಂಟ್ ಎಲ್ಲದೂ ಕೂಡ 0 ಅಂತೆ ಯಾವಾಗ I not equal to J. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು 2x2 ಮ್ಯಾಟ್ರಿಕ್ಸ್ ನೋಡಿದ್ರೆ A11 A12 A21 A22 ಅಂತ ಬರ್ತೀವಿ. ಯಾಕಂದ್ರೆ 11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, 12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, 21 ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, 22 ಅಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ. ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಈ A ಇವೆಲ್ಲ ಕೂಡ A ಎಲಿಮೆಂಟ್ಸ್ ಅವೆಲ್ಲದೂ ಕೂಡ 0 ಅಂತೆ. ಬಟ್ ವೆನ್ I ನಾಟ್ ಈಕ್ವಲ್ ಟು J, I ನಾಟ್ ಈಕ್ವಲ್ ಟು J ಆಗಿದ್ರೆ ಮಾತ್ರ ಅದೇನು 0 ಅಂತೆ. ಅಂದರೆ ಯಾವ ಥರ ನೋಡಿ, 1 2 ಇದೆ, ಎರಡು ನಾಟ್ ಈಕ್ವಲ್ ತಾನೆ, ಇದು I ವ್ಯಾಲ್ಯೂ J ವ್ಯಾಲ್ಯೂ ಎರಡು ನಾಟ್ ಈಕ್ವಲ್, I J ಎರಡು ನಾಟ್ ಈಕ್ವಲ್, ಅಂದರೆ ಅಂಥ ವ್ಯಾಲ್ಯೂಸ್ 0 ಆಗುತ್ತೆ. ಇವಾಗ ಈಕ್ವಲ್ ಏನೇನು ಇರ್ತವೆ 1 1 2 2 3 3 ಇವೆಲ್ಲ ನಾನ್ 0, ಅಂದರೆ ಇಟ್ ಕ್ಯಾನ್ ಬಿ ಲೈಕ್ ಫಾರ್ ಎಕ್ಸಾಂಪಲ್ ಕೆ ಅಂತ ಅನ್ಕೊಳ್ಳಿ. ಓಕೆ, ಇವಾಗ ಇದು ಯಾವ ಮ್ಯಾಟ್ರಿಕ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ವಾಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಇಟ್ ಈಸ್. ಸೊ ಇಟ್ ಕ್ಯಾನ್ ಬಿ ಕೆ ಆರ್ ಇಟ್ ಕ್ಯಾನ್ ಬಿ KN, ಓಕೆ ವಾಟ್ ಎವರ್ ಇಟ್ ಮೇ ಬಿ, ಬಿಕಾಸ್ ದೇ ಡಿಡ್ ನಾಟ್ ಸೆಡ್ ಅಬೌಟ್ ದೀಸ್ 2 ಎಲಿಮೆಂಟ್ಸ್. ಅವರು ಈ 2 ಎಲಿಮೆಂಟ್ಸ್ ಬಗ್ಗೆ ಅಷ್ಟೇ ಹೇಳಿದ್ದಾರೆ. I ನಾಟ್ ಈಕ್ವಲ್ ಟು J ಅಂದ್ರೆ A is 0 ಆಗುತ್ತೆ. ಇವಾಗ ಇದು ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಆಗುತ್ತಾ, ಆಗಲ್ಲ. ಯಾಕಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಕಂಪಲ್ಸರಿ 1 1 ಇರಬೇಕು, ಆ ಥರ ಏನು ಮೆನ್ಷನ್ ಮಾಡಿಲ್ಲ ತಾನೆ. ನೆಕ್ಸ್ಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ 2 ಈಕ್ವಲ್ ಆಗಬೇಕು, ಅದು ಕೂಡ ಮೆನ್ಷನ್ ಮಾಡಿಲ್ಲ ತಾನೆ ಕಂಡೀಷನಲ್. ಸೊ ಅವಾಗ ಇದೇನಾಗುತ್ತೆ ಡೈಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಡೈಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಇವೆರಡು 0, ಅವ್ರು ಹೇಳ್ತಾರೆ ಇವೆರಡು 0, ನಾನ್ ಡೈಗ್ನಲ್ ಎಲಿಮೆಂಟ್ಸ್ 0, ಇವು ನಾಟ್ ಈಕ್ವಲ್ ಟು 0. ಸೊ ಇದೇನಾಗುತ್ತೆ ಡೈಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ, ರೋ ಮ್ಯಾಟ್ರಿಕ್ಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಫಾರ್ ಎನಿ 2x2 ಮ್ಯಾಟ್ರಿಕ್ಸ್ A equal to A is equal to I plus J whole square by 2. 2x2 ಮ್ಯಾಟ್ರಿಕ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ A11 A12 A21 A22 ಅವರು ಒಂದು ನಾವು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಏನದು I plus J whole square by 2, I plus J whole square by 2. ಅಂದ್ರೆ ಈ ಫಸ್ಟ್ ಎಲಿಮೆಂಟ್ ಅಲ್ಲಿ I and J ವ್ಯಾಲ್ಯೂಸ್ ಏನಂದ್ರೆ 1 1, ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 plus 1 2, 2 ಸ್ಕ್ವೇರ್ 4, 4 by 2 ಎಷ್ಟಾಗುತ್ತೆ ಫಸ್ಟ್ ಎಲಿಮೆಂಟ್ 2. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಏನು 1 ಮತ್ತೆ 2 ಆಗುತ್ತೆ, ಅಂದ್ರೆ 1 plus 2 3, 3 ಸ್ಕ್ವೇರ್ 9, ಇದು 9 by 2 ಆಗುತ್ತೆ. ನೆಕ್ಸ್ಟ್ ಇದ್ರ ವ್ಯಾಲ್ಯೂ ಏನು 2 1, 2 plus 1 3, 3 ಸ್ಕ್ವೇರ್ 9 by 2 ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ 2 plus 2 4, 4 ಸ್ಕ್ವೇರ್ 16, 16 by 2 ಅಂದ್ರೆ 8 ಆಗುತ್ತೆ. ಇವಾಗ ಅಬ್ಸರ್ವ್ ಮಾಡಿ ಯಾವ ಆಪ್ಷನ್ ಅಂತ 2 9 by 2 9 by 2 8 ಅಂದ್ರೆ ಆಪ್ಷನ್ ಸಿ. ಸಿಂಪಲ್, ಅವ್ರು 2 by 2 ಕೊಟ್ಟಿದ್ರೆ ಈ ತರ 4 ಎಲಿಮೆಂಟ್ಸ್ ತಗೊಂಡು ಇವು ಈ ಕಡೆ 1 1 1 2 ಇರುತ್ತಲ್ಲ ಅವೇ I and J ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ I ಸೆಕೆಂಡ್ ವ್ಯಾಲ್ಯೂ J, ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಸೇಮ್ ಇದೇ ಫಾರ್ಮುಲಾ A is equal to I plus J whole square by 2, ಬಟ್ ಈ ಕಡೆ ಏನಂದ್ರೆ 2 by 3 ಅಂದ್ರೆ 2 ರೋಸ್ ಇರುತ್ತೆ 3 ಕಾಲಮ್ಸ್. ಆಪ್ಷನ್ಸ್ ನೋಡಿದ್ರೆ ಎಲ್ಲದೂ ಕೂಡ 2 by 3 ಮ್ಯಾಟ್ರಿಕ್ಸ್ ಇದೆ. ಬಟ್ ಇವಾಗ ಎಕ್ಸ್ಟ್ರಾ ಏನು ಮಾಡ್ಬೇಕಂದ್ರೆ ಆಲ್ರೆಡಿ ನಾವು ಫಸ್ಟ್ 4 ಎಲಿಮೆಂಟ್ಸ್ ಮಾಡಿದ್ವಿ, ಏನು 2 9 by 2 9 by 2 8 ಇಲ್ಲಿದ್ದಾವೆ ನೋಡಿ, 2 9 by 2 9 by 2 8. ಸೊ ನಮ್ಗೆ ಇದೇ ಆಪ್ಷನ್ ಆಗುತ್ತೆ ಆಕ್ಚುಲಿ. ಬಟ್ ಫಾರ್ ಎಕ್ಸಾಂಪಲ್ ಇದು ನಾವು ಮಾಡಿದ್ವಿ, ಅದಕ್ಕೆ ಗೊತ್ತಾಗಿದೆ 2 9 by 2 9 by 2 8 ನೆಕ್ಸ್ಟ್ ಎಲಿಮೆಂಟ್ಸ್ ಇವೆರಡು ಅಂತ. ಇನ್ ಕೇಸ್ ಅದು ನಾವು ಮಾಡಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನ ಚೆಕ್ ಮಾಡಿ, ಇಲ್ಲ ಅಂದರೆ ಇದನ್ನಾದರೂ ಚೆಕ್ ಮಾಡಿ ಬರುತ್ತಾ ಇಲ್ಲ. ಇದು ಯಾವ ಎಲಿಮೆಂಟು
ಇದು ಫಸ್ಟ್ ರೋ ಮತ್ತೆ ಥರ್ಡ್ ಕಾಲಮ್ ಅಂದ್ರೆ A13. ಸೊ ಇಲ್ಲಿ A13 ಚೆಕ್ ಮಾಡಿದ್ರೆ 1 + 3 4 4 ಸ್ಕ್ವೇರ್ 16 16 by 2 ಅಂದ್ರೆ 8 ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಈ ಎಲಿಮೆಂಟ್ ಬೇಕಂದ್ರೆ A ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದ್ರೆ A23 ಅಂದ್ರೆ 2 and 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 + 3 ಎಷ್ಟು 5 5 ಸ್ಕ್ವೇರ್ 25 by 2 ಆಗುತ್ತೆ ಇದು. ಓಕೆ, ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್, ಎ ರೋ ಮ್ಯಾಟ್ರಿಕ್ಸ್ ಹ್ಯಾಸ್. ಓಕೆ, ರೋ ಮ್ಯಾಟ್ರಿಕ್ಸ್ ಅಂದ್ರೆ ಈ ತರ ಇರುತ್ತೆ 1 2 3 ಈ ತರಕ್ಕೆ ಎಷ್ಟಾದ್ರೂ ಎಲಿಮೆಂಟ್ಸ್ ಇರ್ಬೋದು ಬಟ್ ಒಂದೇ ರೋ ಇರುತ್ತೆ. ಓಕೆ, ಎ ರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಓನ್ಲಿ one row with one or more columns. Okay, it can be like that. One row and one column ಅಲ್ಲ, one row one column ಅಂದ್ರೆ ಈ ತರ ಇರುತ್ತೆ, ಆ ತರ ಇರಬೇಕಂತೇನಿಲ್ಲ. one column with one or more rows ಅಲ್ಲ, ಓನ್ಲಿ ಒನ್ ಎಲಿಮೆಂಟ್ ಆ ತರ ಏನಿಲ್ಲ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಒನ್ ರೋ ವಿತ್ ಒನ್ ಆರ್ ಮೋರ್ ಕಾಲಮ್ಸ್ ಎಷ್ಟಾದ್ರೂ ಇರ್ಬೋದು. ಓಕೆ, ಆಪ್ಷನ್ ಬಿ. ನೆಕ್ಸ್ಟ್, ಎ ಮ್ಯಾಟ್ರಿಕ್ಸ್ A is equal to Aij of order m cross n is said to be a square matrix. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಈಗ ಲೈಕ್ ABCD ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಯಾಕಂದ್ರೆ 2 × 2 ಜನರಲಿ ಆರ್ಡರ್ನ m × n ಅಂತ ಕರಿತೀವಿ. ಬಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ m ಅನ್ನೋದು m n ಎರಡು ಈಕ್ವಲ್ ಆಗಬೇಕು, ಅಂದ್ರೆ m = n ಆಗಿದೆ, ಅವಾಗ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಇಫ್ A and B ಆರ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ m × n and n × n ರೆಸ್ಪೆಕ್ಟಿವ್ಲಿ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡಿಫೈನ್ಡ್. ಒಂದು ನೆನ್ಪಿಟ್ಕೊಳ್ಳಿ ಗೈಸ್, ಈಗ ಫಾರ್ ಎಕ್ಸಾಂಪಲ್ ಎ ಅನೇ ಮ್ಯಾಟ್ರಿಕ್ಸ್ ಆರ್ಡರ್ ಲೈಕ್ P × Q ಅಂತ ಅನ್ಕೊಳ್ಳಿ, ಬಿ ಅನೇ ಆರ್ಡರ್ n × K ಅಂತ ಅನ್ಕೊಳ್ಳಿ. ಓಕೆ, ಸೊ ಈ A × B ಅನ್ನೋದು ಯಾವಾಗ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಆಗುತ್ತೆ ಅಂದ್ರೆ ಈ K N ಈ ಎರಡು ಈಕ್ವಲ್ ಆಗಿದ್ರೆ ಮಾತ್ರ ಪಾಸಿಬಲ್ ಆಗಿ ಚಾನ್ಸಸ್ ಇರುತ್ತೆ. ಎರಡು ಈಕ್ವಲ್ ಆಗಿದ್ರೆ ಅವಾಗ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನು P × K ಆಗುತ್ತೆ ಈ ತರ. ಓಕೆ, ಯಾವಾಗ ಈ ಎರಡು ಈಕ್ವಲ್ ಆಗಿದ್ರೆ. ಇನ್ ಕೇಸ್ ಎರಡು ಈಕ್ವಲ್ ಆಗಿಲ್ಲ ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಆಗಲ್ಲ. ಓಕೆ, ಸೊ ಈ ರೂಲ್ನ ನಾವು ಯೂಸ್ ಮಾಡಿ ಚೆಕ್ ಮಾಡೋಣ. ಫಸ್ಟ್ ಬೋತ್ AB ಅಂಡ್ BA. ಫಸ್ಟ್ AB ಎಕ್ಸಿಸ್ಟ್ ಆಗ್ಬೇಕಂದ್ರೆ AB ಅಂದ್ರೆ A ಆರ್ಡರ್ ಏನು m × n, B ಆರ್ಡರ್ ಏನು n × n ಅಂದ್ರೆ ಈ ಎರಡು ಈಕ್ವಲ್ ಅಲ್ವಾ, ಸೊ ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ BA ನೋಡೋಣ, B ಆರ್ಡರ್ n × n, A ಆರ್ಡರ್ ಎಷ್ಟು m × n. ಈ m n ಎರಡು ನಾಟ್ ಈಕ್ವಲ್ ತಾನೆ, ಸೊ AB BA ಎರಡು ಎಕ್ಸಿಸ್ಟ್ ಆಗಲ್ಲ, ಅಂದ್ರೆ BA ಎಕ್ಸಿಸ್ಟ್ ಆಗಲ್ಲ, AB ಆಗುತ್ತೆ. ಬಟ್ ಆಪ್ಷನ್ ರಾಂಗ್, ಅಂದ್ರೆ AB ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ A² ಎಕ್ಸಿಸ್ಟ್ ಆಗುತ್ತೆ, ಚೆಕ್ ಮಾಡೋಣ. A² ಆಗ್ಬೇಕಂದ್ರೆ A × A, A ಆರ್ಡರ್ m × n, ಅದೇ E ಆರ್ಡರ್ ಕೂಡ m × n, ಬಟ್ ಈ n m ಎರಡು ಈಕ್ವಲ್ ಅಲ್ಲ ತಾನೆ, ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ, ಯಾಕಂದ್ರೆ A² ಆಗಲ್ಲ. A² ಆಗಲ್ಲ ಅಂದ್ರೆ ಇದು ಕೂಡ ಆಗಲ್ಲ ತಾನೆ. ಓಕೆ, ನೆಕ್ಸ್ಟ್ ಡಿ ಆಪ್ಷನ್ ನೋಡಿದ್ರೆ AB ಅನ್ನೋದು ಒಂದು ಎಕ್ಸಿಸ್ಟ್ ಆಗುತ್ತೆ. ನೆಕ್ಸ್ಟ್ B² ಚೆಕ್ ಮಾಡೋಣ. B² ಅಂದ್ರೆ B × B, B ಆರ್ಡರ್ n × n, B ಆರ್ಡರ್ n × n ಎರಡು ಎಕ್ಸಿಸ್ಟ್ ಆಗುತ್ತೆ ತಾನೆ, ಈಕ್ವಲ್ ಅಲ್ವಾ, ಸೊ ರಿಸಲ್ಟೆಂಟ್ ಆರ್ಡರ್ ಕೂಡ n × n. ದೇರ್ಫೋರ್ AB B² ಮಾತ್ರ ಎಕ್ಸಿಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ. ದಿ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 × 3 ವಿತ್ ಈಚ್ ಎಂಟ್ರಿ 0 or 1. ಸಿ ಈ ಕ್ವೆಶನ್ ತುಂಬ ಜನ ಟ್ರೈ ಮಾಡ್ಬೋದು, ಕಲಿಬೋದು, ಬಟ್ ಎಕ್ಸಾಮಲ್ಲಿ ಅದು ಮರ್ತು ಬಿಡ್ತಾರೆ ಹೇಗೆ ಮಾಡಬೇಕು ಏನು ಮಾಡ್ಬೇಕಂತ. ಬಟ್ ಕೆಲವೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಕ್ವೆಶನ್ 5 and 12 ಅಂತ ನೆನ್ಪಿಟ್ಕೊಂಡು ಅದೇ ಆನ್ಸರ್ ಅಂತ ಟಿಕ್ ಮಾಡ್ತಾರಲ್ಲ, ಈ ಥರ ಯಾವುದೇ ಕೇಳಿದ್ರು ಕೂಡ. ಬಟ್ ಇದಕ್ಕೆ ಆನ್ಸರ್ ಅದೇ ಕರೆಕ್ಟೇ 5 and 12. ಬಟ್ ಹೇಗೆ ಬರೀಬೇಕು ಇನ್ ಕೇಸ್ ಈ ವ್ಯಾಲ್ಯೂಸ್ ಏನಾದರೂ ಚೇಂಜ್ ಮಾಡಿದರೆ ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 × 3. 3 × 3 ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, 3 3 9 ಎಲಿಮೆಂಟ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವಿತ್ ಈಚ್ ಎಂಟ್ರಿ 0 or 1 ಅಂದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದಾವೆ, 2 ಪಾಸಿಬಿಲಿಟೀಸ್ ಇದಾವೆ. ಸೊ ಇವಾಗ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಅಂದ್ರೆ ಪಾಸಿಬಿಲಿಟೀಸ್ ಪವರ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಪಾಸಿಬಿಲಿಟೀಸ್ ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಎಷ್ಟು, 2 × 9. 2 × 9 ಅಂದ್ರೆ 5 and 2. ಇನ್ ಕೇಸ್ ಇಲ್ಲಿ 0 or 1 or 2, ಇನ್ ಕೇಸ್ 3 ಎಲಿಮೆಂಟ್ಸ್ ಕೊಟ್ಟಿದ್ರೆ 3 × 9. ಓಕೆ, 4 ಎಲಿಮೆಂಟ್ಸ್ ಕೊಟ್ಟಿದ್ರೆ 4 × 9, ಇಷ್ಟೇ ಸಿಂಪಲ್. ಇನ್ ಕೇಸ್ ಇದು 2 × 2 ಕೊಟ್ಟಿದ್ದಾರೆ, ಇದು 0 or 1 or 2 3 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅವಾಗ ಎಷ್ಟು 3 × 4 ಆಗ್ತಿತ್ತು. ಓಕೆ, ಈ ತರ ಸಿಂಪ್ಲಿಫೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ದಿ ವ್ಯಾಲ್ಯೂಸ್ ಆಫ್ x and y ಮೇಕ್ ದಿ ಫಾಲೋಯಿಂಗ್ ಪೇರ್ ಆಫ್ ಮ್ಯಾಟ್ರಿಸಸ್ ಈಕ್ವಲ್. ಈ ಎರಡು ಈಕ್ವಲ್ ಮ್ಯಾಟ್ರಿಸಸ್ ಆಗಿದ್ರೆ x and y ವ್ಯಾಲ್ಯೂಸ್ ಏನು,
ವೆರಿ ಸಿಂಪಲ್. ಮ್ಯಾಟ್ರಿಸಸ್ ಈಕ್ವಲ್ ಅಂದ್ರೆ ಮೀನಿಂಗ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನಾವು ಈಕ್ವೇಟ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಮತ್ತೆ ಫಸ್ಟ್ ಎಲಿಮೆಂಟ್. ಅವಾಗ ಏನಾಗುತ್ತೆ 3x plus 7 is equal to 5. 3x is equal to 5 minus 7. ಅಂದ್ರೆ 3x is equal to minus 2. x is equal to minus 2 divided by 3. x ವ್ಯಾಲ್ಯೂ minus 2 by 3 ಬಂದಿದೆ. ಅಂದ್ರೆ ಆಪ್ಷನ್ ಬಿ ರಾಂಗ್, ಆಪ್ಷನ್ ಡಿ ರಾಂಗ್. minus 2 by 3 ಇದು ಇದೆ, ಎ ಆಪ್ಷನ್ ಕೂಡ ಇದೆ. ಇವಾಗ y ವ್ಯಾಲ್ಯೂ ಒಂದು ಚೆಕ್ ಮಾಡೋಣ. y ವ್ಯಾಲ್ಯೂ ಬೇಕಂದ್ರೆ y ವ್ಯಾಲ್ಯೂ ಎಲ್ಲಿದಾವೆ ಅದನ್ನ ಈಕ್ವೇಟ್ ಮಾಡಿದ್ರೆ ಸಾಕು. ಸೊ ಇಲ್ಲಿ 5 ಇದೆ, ಇಲ್ಲಿ y minus 2 ಇದೆ. ಸೊ y minus 2 equal to 5 ಅಂದ್ರೆ minus 2 ಆ ಕಡೆ ಹೋದ್ರೆ ಪ್ಲಸ್ 2 ಆಗುತ್ತೆ. ಸೊ y is equal to 7. ಸೊ x ವ್ಯಾಲ್ಯೂ minus 2 by 3, y ವ್ಯಾಲ್ಯೂ 7. ಸೊ ಆಪ್ಷನ್ ಎ. ಈ ತರ ಎರಡು ಮ್ಯಾಟ್ರಿಸಸ್ ಈಕ್ವಲ್ ಕೊಟ್ಟಿದ್ರೆ ಜಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಈಕ್ವೇಟ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ದಿ ಫಾಲೋಯಿಂಗ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್. ಓಕೆ, ಸ್ಕೇಲಾರ್ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ನೋಡಿ ತಿಳ್ಕೊಳ್ಳಿ. ಈಗ ಡಯಾಗ್ನಲ್ ಆಗಲಿ, ಸ್ಕೇಲಾರ್ ಆಗಲಿ, ಐಡೆಂಟಿಟಿ ಆಗಲಿ, ಇವೆಲ್ಲದೂ ಕೂಡ ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕು. ಸ್ಕ್ವೇರ್ ಅಂದ್ರೆ 2/2, 3/3 ಈ ತರ. ಬಟ್ ಫಸ್ಟ್ ಡಯಾಗ್ನಲ್ ಆಗಬೇಕಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಇವು 0 ಆಗಬೇಕು. ಅದೇ ತರ ಸ್ಕೇಲಾರ್ ಕೂಡ ಸೇಮ್. ಸಿಮಿಲರ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ ಅಷ್ಟೇ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನೋದು 0. ಇವಾಗ ನೋಡಿ ಇದು 3 ಮ್ಯಾಟ್ರಿಕ್ಸ್ ಇದೇ ತರ ಸೇಮ್ ತರ ಕಾಣಿಸಿದೆ ಅಲ್ಲ. ಈಗ 3 ಡಿಫರೆನ್ಸ್ ಏನಂದ್ರೆ ಫಸ್ಟ್ ಆಫ್ ಆಲ್ ಡಯಾಗ್ನಲ್ ಅಂದ್ರೆ ಇಲ್ಲಿ ಯಾವುದೇ ಎಲಿಮೆಂಟ್ಸ್ ಆದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆ ಈ ತರ ಯಾವುದೇ ಡಿಫರೆಂಟ್ ಎಲಿಮೆಂಟ್ಸ್ ಆದ್ರೂ ಇರ್ಬೋದು. ಓಕೆ, ಅಂದ್ರೆ ಇಲ್ಲಿ 5, 7 ಇಲ್ಲ 3, 6 ಈ ತರ ಏನಾದ್ರೂ ಡಿಫರೆಂಟ್ ಎಲಿಮೆಂಟ್ಸ್ ಇರ್ಬೋದು. ಬಟ್ ಅದೇ ಸ್ಕೇಲಾರ್ ನೋಡಿದ್ರೆ ಈ ಕಡೆ ಯಾವುದೇ ಎಲಿಮೆಂಟ್ ಇರುತ್ತೋ ಇದು ಕೂಡ ಸೇಮ್ ಅದೇ ಇರಬೇಕು. ಓಕೆ, ಬಟ್ ಅದೇ ಐಡೆಂಟಿಟಿ ಬಂದ್ರೆ ಸೇಮ್ ಇರಬೇಕು, ಎಟ್ ದಿ ಸೇಮ್ ಟೈಮ್ ಅದು 1 ಆಗಿರ್ಬೇಕು. 1 ಮಾತ್ರ ಇದ್ರೆ ಅದು ಐಡೆಂಟಿಟಿ. 1 ಬಿಟ್ಟು 2, 2, 3, 3, 4, 4, 5, 5, 6, 6 ಈ ತರ ಏನೇ ಇದ್ರು ಅದು ಸ್ಕೇಲಾರ್. ಈ ತರ ಡಿಫರೆಂಟ್ ಎಲಿಮೆಂಟ್ಸ್ ಇದ್ರೆ ಇಲ್ಲಿ 5 ಇದ್ರೆ 10 ಈ ತರ ಡಿಫರೆಂಟ್ ಎಲಿಮೆಂಟ್ಸ್ ಇದ್ರೆ ಅದು ಡಯಾಗ್ನಲ್ ಆಗುತ್ತೆ. ಸೊ ಇದು ಪ್ರಕಾರ ನೋಡಿ, ಫಸ್ಟ್ ಆಫ್ ಆಲ್ ಸ್ಕೇಲಾರ್ ಅಂದ್ರೆ ಈ ನಾನ್ ಡಯಾಗ್ನಲ್ 0 ಇರಬೇಕಲ್ಲ, ಅಂದ್ರೆ ಆಪ್ಷನ್ ಎ ರಾಂಗ್. ಇದು 0 ಇರಬೇಕಲ್ಲ, ಆಪ್ಷನ್ ಎ ರಾಂಗ್. ಸೊ ಇದು 0 ಇದೆ, ಇದು ಕೂಡ 0 ಇದೆ. ಬಟ್ ಇವು ನಾನ್ 0 ಆಗಬೇಕು. ಓಕೆ, ನಾನ್ 0 ಎನ್ನಕ್ಕೆ ನಾನ್ 0 ಆಗಬೇಕು. ಸೊ ಇದು 0 ಆಗಿದೆ, ಸೊ ಇದು ಅಲ್ಲ. ಸೊ ಆಪ್ಷನ್ ಇದು. ಸ್ಕೇಲಾರ್ ಅಂದ್ರೆ ಎರಡು ಈಕ್ವಲ್ ಇದೆ, ಅಟ್ ದಿ ಸೇಮ್ ಟೈಮ್ ನಾನ್ 0. ನೆಕ್ಸ್ಟ್ ಡಯಾಗ್ನಲ್ ನೋಡಿದ್ರೆ ನೋಡಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನಾನ್ ಡಯಾಗ್ನಲ್ 0 ಇರಬೇಕು. ಸೊ ಫಸ್ಟ್ ಆಫ್ ಆಲ್ ಇದು ಆಗೋದಿಲ್ಲ, ಯಾಕಂದ್ರೆ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ ಅಂದ್ರೆ ನಾವು ಕನ್ಸಿಡರೇಷನ್ ಅಲ್ಲೇ ತಗೊಳಲ್ಲ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನ್ ಡಯಾಗ್ನಲ್ 0 ಇರಬೇಕು, ಅಂದ್ರೆ ಇದು ಅಲ್ಲ. ಇದು ನಾನ್ ಡಯಾಗ್ನಲ್ 0 ಇರಬೇಕು, ಇದು ಅಲ್ಲ. ಸೊ ಇದು ನಾನ್ ಡಯಾಗ್ನಲ್ 0 ಇದೆ. ಡಯಾಗ್ನಲ್ ಅಂದ್ರೆ ಹೇಳಿದ್ನಲ್ಲ, ಇವು ಡಿಫರೆಂಟ್ 3, 4 ಸಮಥಿಂಗ್ ಲೈಕ್ ದಿಸ್. ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಓಕೆ ನೋಡಿ ಗೈಸ್, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನನಗೇನೋ ದುಡ್ಡು ಬರುತ್ತಂತ ಏನಲ್ಲ, ನಿಮಗೆ ಹೆಲ್ಪ್ಫುಲ್ ಆಗುತ್ತಂತೆ ಅಷ್ಟೇ. ನೆಕ್ಸ್ಟ್, ಇಫ್ x plus y is equal to 5209 and x minus y is equal to 360 minus 1, then the matrix x ಬೇಕು. ಓಕೆ, ಸೊ ಇದು ಜನರಲಿ ಲೀನಿಯರ್ ಈಕ್ವೇಷನ್ಸ್ ಥರ ಇರೋದ್ರಿಂದ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಓಕೆ, ಅಂದರೆ ಫಸ್ಟ್ ಆಫ್ ಆಲ್ ಇದು x plus y ಏನು ಕೊಟ್ಟಿದ್ದಾರೆ 5209. ನೆಕ್ಸ್ಟ್ ಏನು x ಮೈನಸ್ y ವ್ಯಾಲ್ಯೂ ಏನು 360 minus 1. ಇವಾಗ ನಮಗೆ x ಬೇಕು. x ಬೇಕಂದ್ರೆ ನಾವು ಮೈನಸ್ ಮಾಡಿದ್ರೆ x ಇರಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ರೆ y ಮೈನಸ್ y ಕ್ಯಾನ್ಸಲ್. x ಪ್ಲಸ್ x ಏನಾಗುತ್ತೆ 2x ಇಸ್ ಈಕ್ವಲ್ ಟು. ಇವಾಗ ಇವು ಕೂಡ ಆ್ಯಡ್ ಮಾಡ್ಬೇಕು. ಹೇಗಂದ್ರೆ ಓನ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೇಕು. 5 plus 3 8 ಅಂತ, 2 plus 6 8, 0 plus 0 0, 9 minus 1 8. ಈಗ 2 ನ ಡಿವೈಡ್ ಮಾಡಿದ್ರೆ x ಏನಾಗುತ್ತೆ 8/2 4 4 4 ಆಗುತ್ತಲ್ಲ. ಎಲ್ಲಿದೆ ನೋಡಿ, ಆಪ್ಷನ್ ಡಿ 4 4 4 4. ಇದು 0. ಯಾವಾಗ 2 ಡಿವೈಡ್ ಮಾಡಿದ್ರೆ ಅವಾಗ x ವ್ಯಾಲ್ಯೂ ಬರುತ್ತೆ. ಓಕೆನಾ? ಸೊ ಇದೇ ಥರ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಕೂಡ ಬೇಕಿದ್ರೆ ನೀವು ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ. a ಪ್ಲಸ್ ಬಿ ಕೊಟ್ಟಿದ್ದಾರೆ, a ಮೈನಸ್ ಬಿ ಕೊಟ್ಟಿದ್ದಾರೆ, ನೀವು ಏನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು 7025, a ಮೈನಸ್ ಬಿ ಇಸ್ ಈಕ್ವಲ್ ಟು 3003. ಸೊ ನಮಗೆ ಎ ಬೇಕಾಗಿರೋದ್ರಿಂದ ನಾವು ಆ್ಯಡ್ ಮಾಡಬೇಕು. ಅವಾಗ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್. ಇನ್ ಕೇಸ್ ನಮಗೆ ಬಿ ವ್ಯಾಲ್ಯೂ ಬೇಕಂದ್ರೆ ಅವಾಗ ಮೈನಸ್ ಮಾಡ್ಕೊಂಡಿದ್ರೆ ಎ ಮೈನಸ್ ಎ ಕ್ಯಾನ್ಸಲ್, ಬಿ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಾ? ಎ ಬೇಕಂದ್ರೆ ಆ್ಯಡ್ ಮಾಡಬೇಕು, ಬಿ ಬೇಕಂದ್ರೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಇವಾಗ a ಪ್ಲಸ್ ಎ 2a ಆಗುತ್ತೆ. ನಾವು ಈ ಎರಡು ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿದ್ರೆ 7 ಪ್ಲಸ್ 3 ಇದು 10, 0 ಪ್ಲಸ್ 0 0, 2 ಪ್ಲಸ್ 0 2, 5 ಪ್ಲಸ್ 3 8 ಆಗುತ್ತೆ. ಇವಾಗ ಏನಾಗುತ್ತೆ 2 ನ ಡಿವೈಡ್ ಮಾಡಿದ್ರೆ ಇದು 5 0 1 ಮತ್ತೆ 4, 5014. ಸೊ ಆಪ್ಷನ್
ಡಿ. ಸೊ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 18. ಇಫ್ X is a matrix of order 2 cross n and Z is a matrix of order 2 cross p, if n is equal to p, n value p value ಎರಡು ಈಕ್ವಲ್ ಆಗಿದ್ರೆ then order of the matrix 7x minus 5z. ಈ ಆರ್ಡರ್ ಕನ್ಸಿಡರ್ ಮಾಡೋ ಟೈಮಲ್ಲಿ ಈಗ ನಾವು ಕಾನ್ಸ್ಟೆಂಟ್ ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅದು ಇನ್ಫ್ಲುಯೆನ್ಸ್ ಆಗಲ್ಲ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ 3ನ ಈ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳಿ. 3ನ ಓಕೆ, ಇದೇನಾಗುತ್ತೆ 3 1 3 3 2 6 9 12. ಅಂದ್ರೆ ಆರ್ಡರ್ ಅನ್ನೋದು ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ಅಂದ್ರೆ 7x ಆಗಲಿ 10x ಏನೇ ಇದ್ರು ಕೂಡ ಕಾನ್ಸ್ಟೆಂಟ್ ನ ಆರ್ಡರ್ ಫೈಂಡ್ ಔಟ್ ಮಾಡೋ ಟೈಮಲ್ಲಿ ನಾವು ಕನ್ಸಿಡರ್ ಮಾಡಲ್ಲ. ಸೊ ಕನ್ಫ್ಯೂಷನ್ ಯಾಕೆ, ಸುಮ್ಮನೆ x ಮೈನಸ್ z ಅಂತ ಬರ್ತೀನಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಎಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಮಿನಿಮಮ್ ಕಂಡೀಷನ್ ಏನಂದ್ರೆ ಆರ್ಡರ್ ಅನ್ನೋದು ಸೇಮ್ ಇರಬೇಕು. ಆರ್ಡರ್ ಸೇಮ್ ಇರಬೇಕು ಯಾವಾಗ ಎಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ. ಅದೇ ಮಲ್ಟಿಪ್ಲಿಕೇಶನ್ ಬಂದ್ರೆ ಅದು ಯಾವ ತರ ಸೇಮ್ ಇರಬೇಕಂದ್ರೆ ಈಗ ಫಸ್ಟ್ ಆರ್ಡರ್ 5 ಕ್ರಾಸ್ 3 ಇದ್ರೆ ಸೆಕೆಂಡ್ ಕೂಡ 5 ಕ್ರಾಸ್ 3ನೇ ಇರಬೇಕು, ಎಡಿಷನ್ ಅಲ್ಲಿ ಆದ್ರೂ ಸಬ್ಸ್ಟ್ರಾಕ್ಷನ್ ಅಲ್ಲಿ ಆದ್ರೂ. ಬಟ್ ಅದೇ ಮಲ್ಟಿಪ್ಲಿಕೇಶನ್ ಅಲ್ಲಿ ಅಂದ್ರೆ ಹಂಗಲ್ಲ, ಇದು 5 ಕ್ರಾಸ್ 3 ಇದ್ರೆ ಇದು 3,4 ಯಾವ್ದಾದ್ರೂ ಇರ್ಬೋದು ಇದು, ಬಟ್ ಈ ಎರಡು ಮಾತ್ರ ಈಕ್ವಲ್ ಆಗೋ ತರ ನೋಡ್ಕೋಬೇಕು. ಇದು ಮಲ್ಟಿಪ್ಲಿಕೇಶನ್ ಅಲ್ಲಿ. ಎಡಿಷನ್ ಅಲ್ಲಿ ಸಬ್ಟ್ರಾಕ್ಷನ್ ಅಲ್ಲಿ ಅಂದ್ರೆ ಸೇಮ್ ಇರಬೇಕು. ಅಂದ್ರೆ ನೋಡಿ ಎಕ್ಸ್ ಆರ್ಡರ್ ಏನ್ ಕೊಟ್ಟಿದ್ದಾರೆ 2 ಕ್ರಾಸ್ ಎನ್, ಜೆಡ್ ಆರ್ಡರ್ ಏನ್ ಕೊಟ್ಟಿದ್ದಾರೆ 2 ಕ್ರಾಸ್ ಪಿ. ಅಂದ್ರೆ ಈ ಎರಡು ಸೇಮ್ ಅಲ್ವಾ, ಯಾಕಂದ್ರೆ ಎನ್ ಈಕ್ವಲ್ ಟು ಪಿ ಅಂತ ಕೊಟ್ಟಿದ್ದಾರೆ. ಅವಾಗ ಸಬ್ಟ್ರಾಕ್ಷನ್ ಮಾಡಿದ್ರೆ ಏನ್ ಬರುತ್ತೆ, ಸಮ್ ಎಕ್ಸ್ ಮೈನಸ್ ಜೆಡ್ ಅನ್ನೋದು ಒಂದು ಎ ಎನ್ ಎ ಮ್ಯಾಟ್ರಿಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ. ಅದು ಆರ್ಡರ್ ಏನಾಗುತ್ತೆ ಇದರ್ 2 ಕ್ರಾಸ್ ಎನ್ ಆದ್ರೂ ಆಗ್ಬೋದು 2 ಕ್ರಾಸ್ ಪಿ ಆದ್ರೂ ಆಗ್ಬೋದು, ಯಾಕಂದ್ರೆ ಎನ್ ಈಕ್ವಲ್ ಟು ಪಿ ಸೇಮ್ ಆರ್ಡರ್ ಬರುತ್ತಲ್ವಾ. ಬಟ್ ಪಿ ಕ್ರಾಸ್ ಎನ್ 2 ಕ್ರಾಸ್ ಎನ್, 2 ಕ್ರಾಸ್ ಎನ್ ಆದ್ರೂ ಇರ್ಬೋದು 2 ಕ್ರಾಸ್ ಪಿ ಆದ್ರೂ ಇರ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಫಾರ್ ಮ್ಯಾಟ್ರಿಸಸ್ ಎ ಅಂಡ್ ಬಿ, ಎ ಬಿ ಈಕ್ವಲ್ ಟು 0, ದೆನ್ ಎ ಬಿ ಅನ್ನೋ ಮ್ಯಾಟ್ರಿಕ್ಸ್ 0 ಆಗ್ಬೇಕಂದ್ರೆ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0 ಆಗ್ಬೇಕಾ, ಇಲ್ಲ ಎರಡೂ 0 ಆಗ್ಬೇಕಾ? ಎ ಈಕ್ವಲ್ ಟು 0 ಬಿ ಈಕ್ವಲ್ ಟು 0 ಆಗ್ಬೇಕಂತ ರೂಲ್ ಏನಿಲ್ಲನ, ಇಲ್ಲ ಎಲ್ಲ ಸ್ಟೇಟ್ಮೆಂಟ್ಸ್ ರಾಂಗ್. ಓಕೆ, ನನ್ನ ಆಪ್ಷನ್ ಏನಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0 ಆಗ್ಬೇಕಂತ ಏನಿಲ್ಲ, ರೂಲ್ ಏನಿಲ್ಲ. ಯಾಕಂದ್ರೆ ಒಂದು ಎಕ್ಸಾಂಪಲ್, ನಾನು ಮ್ಯಾಟ್ರಿಕ್ಸ್ ಏನ 0 0 ಇದು 1 1 ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ನೊಂದು ಮ್ಯಾಟ್ರಿಕ್ಸ್ನ ಇದು 1 1 0 0 ಅಂತ ಮೆನ್ಷನ್ ಮಾಡ್ತೀನಿ, ಕನ್ಸಿಡರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಎ ಇಂಟು ಬಿ ಅಂತ ಅನ್ಕೊಳ್ಳಿ. ಇನ್ ಕೇಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ, ರೋ ಮತ್ತೆ ಕಾಲಮ್ ತಾನೆ. ಸೊ 0 ಇಂಟು 1 0 ಪ್ಲಸ್ 1 ಇಂಟು 0 0. ನೆಕ್ಸ್ಟ್ 0 ಇಂಟು 1 0 ಪ್ಲಸ್ 1 ಇಂಟು 0 ಇದು ಕೂಡ 0. ನೆಕ್ಸ್ಟ್ 0 ಇಂಟು 1 0 ಪ್ಲಸ್ 1 ಇಂಟು 0 0. 0 ಇಂಟು 1 0 1 ಇಂಟು 0 0. ಓಕೆ, ಸೊ ಏನ್ ಮ್ಯಾಟ್ರಿಕ್ಸ್ ಕೂಡ ನಲ್ ಮ್ಯಾಟ್ರಿಕ್ಸ್ ಅಲ್ಲ, ಬಿ ಮ್ಯಾಟ್ರಿಕ್ಸ್ ಕೂಡ ನಲ್ ಮ್ಯಾಟ್ರಿಕ್ಸ್ ಅಲ್ಲ, ಆದ್ರೂ ನಮಗೆ 0 ಮ್ಯಾಟ್ರಿಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಕ್ವೆಶನ್. ಸೊ ಇನ್ನು ಕ್ವೆಶನ್ಸ್ ಇದಾವೆ, ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಮಾಡೆಲ್ಸು ಕೂಡ ಕವರ್ ಆಗುತ್ತೆ. ನೀವು ಪ್ರಿಪ್ರೇಷನ್ ಸಿನ್ಸಿಯರ್ ಆಗಿ ಮಾಡ್ತಿರೋದ್ರಿಂದ ಸುಮ್ಮನೆ ಒಂದು 2 ಮಿನಿಟ್ಸ್ ವಿಡಿಯೋ ನೋಡಿ, 3 ಮಿನಿಟ್ಸ್ ವಿಡಿಯೋ ನೋಡಿ ಸುಮ್ಮನೆ ಸ್ಕಿಪ್ ಮಾಡಿ ಇನ್ನೊಂದು ವಿಡಿಯೋ ಇನ್ನೊಂದು ಚಾಪ್ಟರ್ ನೋಡೋದು ಅದು ಸರಿ ಅನಿಸಲ್ಲ ನಿಮಗೆ ಪ್ರಿಪ್ರೇಷನ್ಗೆ. ಒಂದ್ಸಲ ಒಂದು ವಿಡಿಯೋ ನೋಡಿದ್ರೆ ಆ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಕ್ವೆಶನಿಂದ ಲಾಸ್ಟ್ ಕ್ವೆಶನ್ ತನಕ ನೋಡಿದರೆ ಮೇ ಬಿ ಆ ಲಾಸ್ಟಲ್ಲಿರೋ ಕ್ವೆಶನ್ಸೇ ನಿಮಗೆ ಎಕ್ಸಾಮ್ಗೆ ಬರ್ಬೋದು, ಇಲ್ಲ ರಿಪೀಟ್ ಆಗ್ಬೋದು ಕೂಡ, ಆ ಮಾಡೆಲ್ಸ್ ಕೂಡ ಬರ್ಬೋದು. ಓಕೆ, ಸೊ ಅದಕ್ಕೆ ವಿಡಿಯೋನ ಲಾಸ್ಟ್ ತನಕ ನೋಡಿ, ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಓಕೆ, ಇಫ್ ಎ ಇಸ್ ಈಕ್ವಲ್ ಟು ಅಂಡ್ ಬಿ ಇಸ್ ಈಕ್ವಲ್ ಟು ದೆನ್ ಅಂದ್ರೆ ಆರ್ಡರ್ಸ್ ನಾವು ಈಗ ಎ ಬಿ ಬಿ ಎನ್ ಎಲ್ಲ ಕೂಡ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎ ಆರ್ಡರ್ ಏನು 2 ಕ್ರಾಸ್ 3 ಅಲ್ವಾ, 2 ರೋಸ್ 3 ಕಾಲಮ್ಸ್. ಬಿ ಆರ್ಡರ್ ಏನು 3 ಕ್ರಾಸ್ 2. ಸೊ ಇವಾಗ ಏನೇನು ಪಾಸಿಬಲ್ ಆಗುತ್ತೆ ಅಂತ, ಫಸ್ಟ್ ಆಫ್ ಆಲ್ ಎ ಬಿ ಅನ್ನೋದು ಪಾಸಿಬಲ್ ಆಗುತ್ತೆ, ಯಾಕಂದ್ರೆ 3 ಇದೆ, ಸೊ ಎ ಬಿ ಪಾಸಿಬಲ್ ಆಗುತ್ತೆ. ನೆಕ್ಸ್ಟ್ ಅದೇ ಬಿ ಎ ನೋಡಿದ್ರೆ ಬಿ ಆರ್ಡರ್ ಏನು 3 ಕ್ರಾಸ್ 2, ಎ ಆರ್ಡರ್ 2 ಕ್ರಾಸ್ 3, ಇದು ಕೂಡ ಈಕ್ವಲ್ ಇರೋದ್ರಿಂದ ಬಿ ಎ ಕೂಡ ಪಾಸಿಬಲ್ ಆಗುತ್ತೆ. ಅಂದ್ರೆ ಬಿ ಎ ಬಿ ಬೋತ್ ಎಕ್ಸಿಸ್ಟ್. ಓಕೆ, ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಮ್ಯಾಟ್ರಿಕ್ಸ್ ಎಡಿಷನ್ ಈಸ್ ಕಮ್ಯುಟೇಟಿವ್, ಮ್ಯಾಟ್ರಿಕ್ಸ್ ಎಡಿಷನ್ ಈಸ್ ಅಸೋಸಿಯೇಟಿವ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಸೊ ಇವು ಪ್ರಾಪರ್ಟೀಸ್ ನೆನ್ಪಿಟ್ಕೋಬೇಕು. ಸೊ ಏನಂದ್ರೆ ಮ್ಯಾಟ್ರಿಕ್ಸ್ ಎಡಿಷನ್ ಅಂದ್ರೆ ಎ ಪ್ಲಸ್ ಬಿ ಇಸ್ ಆಲ್ಸೋ ಈಕ್ವಲ್ ಟು ಬಿ ಪ್ಲಸ್ ಎ, ಇದು ಕಮ್ಯುಟೇಟಿವ್ ಪ್ರಾಪರ್ಟಿ. ಓಕೆ, ಕರೆಕ್ಟ್ ಇದೆ ಆಕ್ಚುಲಿ, ಅಂದ್ರೆ ಈ ಕ್ವೆಶನ್ಗೆ ಆನ್ಸರ್ ಅಲ್ಲ, ಈ ಪ್ರಾಪರ್ಟಿ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎಡಿಷನ್ ಈಸ್ ಅಸೋಸಿಯೇಟಿವ್, ಕರೆಕ್ಟ್, ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ.
ಅದೇ ಥರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಓಕೆ, ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ, ಇದು ಕೂಡ ಪಾಸಿಬಲ್ ಆಗುತ್ತೆ. ಬಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್ ಅನ್ನೋದು ಮಾತ್ರ ಆಗಲ್ಲ, ಅಂದರೆ ಎ ಬಿ ನಾಟ್ ಈಕ್ವಲ್ ಟು ಬಿ ಎ. ಸೊ ಇದು ಮಾತ್ರ ನಾಟ್ ಟ್ರೂ. ಸೊ ಆನ್ಸರ್ ಏನಂತ ಈ ಕ್ವೆಶನ್ಗೆ ಆನ್ಸರ್ ಇದು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್. ನೆಕ್ಸ್ಟ್ ಅರ್ಥ ಆಯ್ತಲ್ವ? ನೆಕ್ಸ್ಟ್, ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ ಸಚ್ ದಟ್ ಎ ಪ್ಲಸ್ ಬಿ ಅಂಡ್ ಎ ಬಿ ಆರ್ ಬೋತ್ ಡಿಫೈನ್ಡ್. ಓಕೆ, ಒಂದೇ ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಆಗಬೇಕಂದ್ರೆ ಹೇಳಿದ್ನಲ್ಲ ಈ ಥರ ಎಲಿಮೆಂಟ್ಸು ಸೇಮ್ ಆಗಿರಬೇಕು. ಅದೇ ಎಡಿಷನ್ ಪಾಸಿಬಲ್ ಆಗಬೇಕಂದ್ರೆ ಸೇಮ್ ಇರಬೇಕು, 2x3 ಇದ್ರೆ 2x3 ಈ ಥರ ಇರಬೇಕು. ಬಟ್ ಎರಡು ಒಂದೇ ಸಲ ಎಡಿಷನು ಆಗಬೇಕು, ಅಂದರೆ ಈಕ್ವಲ್ ಮ್ಯಾಟ್ರಿಸಸ್ ಅನ್ನೋದು ಇರಬೇಕು, ಅಂದರೆ ಆರ್ಡರ್ಸ್ ಅನ್ನೋದು ಸೇಮೇ ಇರಬೇಕು. ಎ ಅಂಡ್ ಬಿ ಆರ್ ಟು ನಾಟ್ ನೆಸರ್ಲಿ ಅಲ್ಲ, ಎ ಅಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ಸ್ ಆಫ್ ಸೇಮ್ ಆರ್ಡರ್. ಸೇಮ್ ಆರ್ಡರ್ ಇದ್ರೆ ಮಾತ್ರ ಓಕೆ, ಅವಾಗ ಎಡಿಷನ್ ಮತ್ತೆ ವಾಟ್ ಈಸ್ ದಿಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಸೇಮ್ ಆರ್ಡರ್ ಇರಬೇಕು. ಆ ಸೇಮ್ ಆರ್ಡರ್ ಕೂಡ ಅಂದರೆ ಈಗ ಎ 2x3, ಬಿ ಕೂಡ 2x3, ಇದು ಸೇಮ್ ಇದೆ ಅಲ್ಲ, ಎಡಿಷನ್ ಪಾಸಿಬಲ್ ಆಗುತ್ತೆ, ರೈಟ್? ಬಟ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಆಗಲ್ಲ, ಬಿಕಾಸ್ ದೀಸ್ ಆರ್ ಡಿಫ್ರೆಂಟ್. ಸೊ ಸೇಮ್ ಆರ್ಡರ್ ಇರಬೇಕು, ಬಟ್ ಅವಾಗ ಅದು ಸ್ಕ್ವೇರ್ ಮ್ಯಾಟ್ರಿಸಸ್ ಆಗಿರ್ಬೇಕು. ಅಂದರೆ 2x2, 3x3 ಇದ್ರೆ ಅವಾಗ ಎಡಿಷನ್ ಪಾಸಿಬಲ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಕೂಡ ಪಾಸಿಬಲ್ ಆಗುತ್ತೆ. ನೆಕ್ಸ್ಟ್, ಇಫ್ ಎ ಇಸ್ ಈಕ್ವಲ್ ಟು ದೇ ಗಿವನ್ ಎ ಮ್ಯಾಟ್ ಎ ಆಫ್ ಆಲ್ಫಾ. ಓಕೆ, ಈ ಥರ ಕ್ವಶನ್ಸ್ ಸ್ಟೂಡೆಂಟ್ಸ್ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾರೆ. ವೆರಿ ಸಿಂಪಲ್ ಗೈಸ್, ಎ ಆಫ್ ಆಲ್ಫಾ ಅಂದರೆ ಆ ಫಂಕ್ಷನ್ಸ್ ಎಲ್ಲ ಆಲ್ಫಾ ಆ್ಯಂಗಲ್ಸ್ ಅಲ್ಲಿ ಇರುತ್ತೆ. ಓಕೆ, ಅವ್ರು ಈಗ ಏನು ಕೇಳ್ತಿದ್ದಾರೆ, ಎ ಆಲ್ಫಾ ಇಂಟು ಎ ಆಫ್ ಬೀಟಾ ಈಸ್ ಈಕ್ವಲ್ ಟು, ಅಂದರೆ ಎ ಆಫ್ ಆಲ್ಫಾ ಅಂದ್ರೆ ಎಷ್ಟು? ಅವ್ರು ಕೊಟ್ಟಿದ್ರಲ್ಲ ಕಾಸ್ ಆಲ್ಫಾ, ಸೈನ್ ಆಲ್ಫಾ, ಮೈನಸ್ ಸೈನ್ ಆಲ್ಫಾ ಅಂಡ್ ಕಾಸ್ ಆಲ್ಫಾ ಇಂಟು ಎ ಆಫ್ ಬೀಟಾ. ಎ ಆಫ್ ಬೀಟಾ ಅಂದ್ರೆ ಸಿಂಪಲ್, ಆಲ್ಫಾ ಪ್ಲೇಸ್ನ ನಾವು ಬೀಟಾಗೆ ರಿಪ್ಲೇಸ್ ಮಾಡಬೇಕು. ಅಂದ್ರೆ ಇದೇನಾಗುತ್ತೆ, ಕಾಸ್ ಬೀಟಾ, ಸೈನ್ ಬೀಟಾ, ಮೈನಸ್ ಸೈನ್ ಬೀಟಾ ಅಂಡ್ ದಿಸ್ ಇಸ್ ಕಾಸ್ ಬೀಟಾ. ಈಗ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಆಲ್ಫಾ ಇಂಟು ಕಾಸ್ ಬೀಟಾ, ನೆಕ್ಸ್ಟ್ ಸೈನ್ ಇಂಟು ಸೈನ್, ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ, ನೆಕ್ಸ್ಟ್ ಕಾಸ್ ಆಲ್ಫಾ ಇಂಟು ಸೈನ್ ಬೀಟಾ. ಈ ಥರ ಗೊತ್ತಿದೆಯಲ್ಲ, ರೋ ಮತ್ತೆ ಕಾಲಮ್ಸ್ ಮಾಡಬೇಕು. ನೆಕ್ಸ್ಟ್ ಸೈನ್ ಆಲ್ಫಾ ಕಾಸ್ ಬೀಟಾ. ನೆಕ್ಸ್ಟ್ ಈಗ ಸೆಕೆಂಡ್ ನೋಡಿದ್ರೆ ಮೈನಸ್ ಸೈನ್ ಆಲ್ಫಾ ಕಾಸ್ ಬೀಟಾ, ಮೈನಸ್ ಸೈನ್ ಆಲ್ಫಾ ಕಾಸ್ ಬೀಟಾ, ಕಾಸ್ ಆಲ್ಫಾ ಮೈನಸ್ ಸೈನ್ ಬೀಟಾ, ಮೈನಸ್ ಕಾಸ್ ಆಲ್ಫಾ ಸೈನ್ ಬೀಟಾ. ನೆಕ್ಸ್ಟ್ ಮೈನಸ್ ಸೈನ್ ಇಂಟು ಮೈನಸ್ ಸೈನ್ ಬೀಟಾ, ಮೈನಸ್ ಸೈನ್ ಆಲ್ಫಾ ಇಂಟು ಸೈನ್ ಬೀಟಾ ಪ್ಲಸ್ ಕಾಸ್ ಆಲ್ಫಾ ಇಂಟು ಕಾಸ್ ಬೀಟಾ. ಸೊ ಇವಾಗ ಇವು ಅಬ್ಸರ್ವ್ ಮಾಡಿದ್ರೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಫಾರ್ಮುಲಾ ಅಲ್ಲಿ ಇದೆ. ಓಕೆ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ. ಅದೇ ತರ ಇದು ನೋಡಿದ್ರೆ, ಯಾಕಂದ್ರೆ ಕಾಸ್ ಕಾಸ್ ಸೈನ್ ಸೈನ್ ಸೇಮ್ ಫಂಕ್ಷನ್ಸ್ ಇದ್ರೆ ಅದು ಕಾಸ್ ಫಾರ್ಮುಲಾ, ಮೈನಸ್ ಇದ್ರೆ ಪ್ಲಸ್. ಇದು ನೋಡಿದ್ರೆ ಆಲ್ಟರ್ನೇಟ್ ಫಂಕ್ಷನ್ಸ್ ಇರುತ್ತೆ, ಸೈನ್ ಕಾಸ್ ಕಾಸ್ ಸೈನ್. ದಿಸ್ ಈಸ್ ಫಾರ್ಮುಲಾ ಆಫ್ ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಇದು ಕೂಡ ಎರಡಲ್ಲಿ ನೀವು ಮೈನಸ್ ಕಾಮನ್ ತಗೊಂಡ್ರೆ ಇದು ಕೂಡ ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಬರುತ್ತೆ. ಇದು ಕೂಡ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದ್ರೆ ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಬರುತ್ತೆ. ಸೊ ಇದನ್ನ ಯಾವ ತರ ಬರೀಬಹುದು ಅಂದ್ರೆ ಎ ಆಫ್ ಆಲ್ಫಾ ಪ್ಲಸ್ ಬೀಟಾ. ಅಂದ್ರೆ ಅವ್ರು ಕೊಟ್ಟಿದ್ದೇನು ಸ್ಟಾರ್ಟಿಂಗ್ ಎ ಆಫ್ ಆಲ್ಫಾ ಇದೆ, ಇನ್ನೊಂದೇನು ಬೀಟಾ ಕೊಟ್ಟಿದ್ದಾರೆ, ಎಲ್ಲ ಬೀಟಾಲಿ ಇರುತ್ತೆ. ಬಟ್ ನಮ್ಗೇನು ಬಂದಿದೆ, ಆಲ್ಫಾ ಪ್ಲಸ್ ಬೀಟಾಲಿ ಬಂದಿದೆ. ಅಂದ್ರೆ ಆಪ್ಷನ್ ಏನು, ಎ ಆಫ್ ಆಲ್ಫಾ ಪ್ಲಸ್ ಬೀಟಾ. ಓಕೆ, ಈ ತರ ಕ್ವಶನ್ಸ್ ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಬೇಕಂತ ಅನ್ಕೊಂಡಿದ್ರೆ ಕ್ವಶನ್ ಪೇಪರ್ನ ಕೊಡ್ಬೋದು. ನೆಕ್ಸ್ಟ್, ಫಾರ್ ಸೂಟಬಲ್ ಮ್ಯಾಟ್ರಿಸಸ್ ಎ ಕಾಮ ಬಿ ದಿ ಫಾಲ್ಸ್ ಸ್ಟೇಟ್ಮೆಂಟ್ ಈಸ್. ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್? ನಿಮಗೆ ಸ್ಟಾರ್ಟಿಂಗ್ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಈ ಟ್ರಾನ್ಸ್ಪೋಸ್ ಪ್ರಾಪರ್ಟೀಸ್ ಹೇಳಿದ್ದೀನಿ. ಇನ್ ಕೇಸ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇದ್ರೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಆಗುತ್ತೆ, ಇದು ಕರೆಕ್ಟ್. ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಆಗುತ್ತೆ, ಕರೆಕ್ಟ್. ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೆ ಎ ಬರುತ್ತೆ. ಬಟ್ ಎ ಬಿ ಟ್ರಾನ್ಸ್ಪೋಸ್ ಅಂದ್ರೆ ಏನ್ ಬರುತ್ತೆ, ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಆಗುತ್ತೆ, ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಆಗೋದಿಲ್ಲ. ಸೊ ಇದೇ ನಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಎ ಇಸ್ ಈಕ್ವಲ್ ಟು 3xy0 ಅಂಡ್ ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ಎ ಈಕ್ವಲ್ ಟು ಎ ಅಂದ್ರೆ 3xy0 ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂದ್ರೆ ರೋಸ್ ನ ಕಾಲಮ್ ತರ ಬರೀಬೇಕು, ಇದು ಎ ಟ್ರಾನ್ಸ್ಪೋಸ್. ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಅಂದ್ರೆ ದೆನ್ XY ವ್ಯಾಲ್ಯೂಸ್ ಬಗ್ಗೆ ಕೇಳ್ತಿದ್ದಾರೆ. ಅಂದ್ರೆ ಎಕ್ಸ್ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವೇಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು ವೈ, ಎಕ್ಸ್ ಈಕ್ವಲ್ ಟು ವೈ ಆಗುತ್ತೆ. ಸೊ ಆಪ್ಷನ್ ಸಿ. ನೆಕ್ಸ್ಟ್ 26,
ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ, ಯಾವುದು ಟ್ರೂ ಅಲ್ಲ ಅಂತ. ಅಂದರೆ ಈ ಕ್ವಶನ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಬಗ್ಗೆ ಕೇಳ್ತಿದ್ದಾರೆ. ಆಕ್ಚುಲಿ ಸಿಮೆಟ್ರಿಕ್ ಅಂದರೆ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ, ಕರೆಕ್ಟ್ ಆಕ್ಚುಲಿ ಇದು. ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಎ, ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ಎನಿ ಸ್ಕ್ವೇರ್ ಮ್ಯಾಟ್ರಿಸಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಈ ಕಾನ್ಸೆಪ್ಟ್ನ ನೀವು 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಮಾಡ್ತೀರಾ. ಅಂದರೆ ಕ್ಯಾಪಿಟಲ್ ಒಂದು ಮ್ಯಾಟ್ರಿಕ್ಸ್ ಏನೋ ಕೊಡ್ತಾರೆ, ಅದನ್ನ ನಾವು ಆಫ್ ಎ ಪ್ಲಸ್ ಎ ಡ್ಯಾಶ್ ಅಂತ ಪ್ಲಸ್ ಆಫ್ ಬಿ ಪ್ಲಸ್ ಬಿ ಡ್ಯಾಶ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದೇ ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮಾಡಿದ್ರೆ ಎ ಬರಬೇಕು, ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಲ್ಲ. ಇದೇನು, ಇದು ಸಿಮೆಟ್ರಿಕ್, ಇದೇನಿದು ಸ್ಕ್ಯೂ ಸಿಮೆಟ್ರಿಕ್. ಅಂದರೆ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್, ಇದು ಕೂಡ ಆಕ್ಚುಲಿ ಕರೆಕ್ಟ್. ಸೊ ಬಟ್ ನಮಗೆ ಬಂದಿರೋ ಕ್ವಶನ್ ಏನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ, ಅಂದರೆ ಥರ್ಡ್ ಆಪ್ಷನ್ ನಾಟ್ ಟ್ರೂ. ಯಾಕಂದ್ರೆ ಎ ಪ್ಲಸ್ ಎ ಡ್ಯಾಶ್ ಮಾಡಿದ್ರೆ ನಮಗೆ ಸಿಮೆಟ್ರಿಕ್ ಬರುತ್ತೆ, ಅವ್ರು ಏನು ಕೊಟ್ಟಿದ್ದಾರೆ ಸ್ಕ್ಯೂ ಸಿಮೆಟ್ರಿಕ್ ಅಂತ. ಅದೇ ಥರ ಎ ಮೈನಸ್ ಎ ಡ್ಯಾಶ್ ಮಾಡಿದ್ರೆ ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಬರುತ್ತೆ, ಬಟ್ ಅವ್ರು ಸಿಮೆಟ್ರಿಕ್ ಕೊಟ್ಟಿದ್ದಾರೆ. ಸೊ ಇದು ನಾಟ್ ಟ್ರೂ, ಆಪ್ಷನ್ ಸಿ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ನೋಡಿ, 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಟ್ ಈಸ್ ವಾಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಡಯಾಗ್ನಲ್ ಆಗಬೇಕಂದ್ರೆ ಡಯಾಗ್ನಲ್ ಎಲಿಮೆಂಟ್ಸೇ 0 ಆಗಬಾರ್ದು, ಅಂದರೆ ಇದು ಕೂಡ ಅಲ್ಲ, ಸ್ಕ್ಯಾಲರ್ ಅಂದ್ರೂ ಕೂಡ ಸೇಮ್, ಡಯಾಗ್ನಲ್ ಎಲಿಮೆಂಟ್ 0 ಆಗಬಾರ್ದು, ನಾನ್ ಡಯಾಗ್ನಲ್ ಆಗಬೇಕು. ಅಂದರೆ ಫಸ್ಟ್ 2 ಆಪ್ಷನ್ಸ್ ಅಲ್ಲ. ನೆಕ್ಸ್ಟ್ ಅದು ಸಿಮೆಟ್ರಿಕಾ ಸ್ಕ್ಯೂ ಸಿಮೆಟ್ರಿಕ್ ಅಂತ ಅಂದರೆ, ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ 0 ಇರಬೇಕು, ಇದಾವೆ. ಅಟ್ ದಿ ಸೇಮ್ ಟೈಮ್ ಈ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಈ ಥರ ಆಪೋಸಿಟ್ ಸೈನ್ಸ್ ಅಲ್ಲಿ ಇರಬೇಕು. 5 ಇದ್ರೆ -5, -7 ಇದ್ರೆ 7, 11 ಇದ್ರೆ -11, ಈ ಥರ ಇದ್ರೆ ಸ್ಕ್ಯೂ ಸಿಮೆಟ್ರಿಕ್. ಇನ್ ಕೇಸ್ ಇವು ಈಕ್ವಲ್ ಸೈನ್ಸ್ ಸೇಮ್ ನಂಬರ್ಸ್ ಇದ್ರೆ ಅವಾಗ ಸಿಮೆಟ್ರಿಕ್ ಆಗುತ್ತೆ. ಸೊ ಅಂದರೆ ಇದು ಆನ್ಸರ್ ಸ್ಕ್ಯೂ ಸಿಮೆಟ್ರಿಕ್. ನೆಕ್ಸ್ಟ್ ಇಫ್ ಎ ಇಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಸ್ಕ್ಯೂ ಸಿಮೆಟ್ರಿಕ್ ದೆನ್ ಇಟ್ ಈಸ್ ಎ ನಲ್ ಮ್ಯಾಟ್ರಿಕ್ಸ್. ನಲ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ ನಾವು ಟ್ರಾನ್ಸ್ಪೋಸ್ ಮಾಡಿದ್ರು ಸೇಮ್ ಬರುತ್ತೆ, ಇದು ಎ ಅಂತ ಅನ್ಕೊಂಡ್ರೆ ಎ ಟ್ರಾನ್ಸ್ಪೋಸ್ ಮಾಡಿದ್ರು ಸೇಮ್ ಬರುತ್ತೆ, ಅದನ್ನ ನಾವು -a ಅಂತ ಕೂಡ ಅನ್ಕೋಬಹುದು. ಸೊ ಎ ಮ್ಯಾಟ್ರಿಕ್ಸ್ ವಿಚ್ ಈಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಸ್ಕ್ಯೂ ಸಿಮೆಟ್ರಿಕ್ ಎಟ್ ಎ ಸೇಮ್ ಟೈಮಲ್ಲಿ ಆಗಬೇಕಂದ್ರೆ ಅದು ನಲ್ ಮ್ಯಾಟ್ರಿಕ್ಸ್ ಅಷ್ಟೇ. ನೆಕ್ಸ್ಟ್ ಎ ಅಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ದೆನ್ ಅವಾಗ ಎ ಬಿ ಮೈನಸ್ ಬಿ ಅನ್ನೋದು ಏನಾಗುತ್ತಂತ. ಇದು ಕೂಡ ಒಂದು ಪ್ರಾಪರ್ಟಿನೇ, ಒಂದು ಥಿಯರಮ್ ಥರ ಇರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದು ಸಿಮೆಟ್ರಿಕ ಏನಂತ ತಿಳ್ಕೊಬೇಕಂದ್ರೆ ನಾವು ಟ್ರಾನ್ಸ್ಪೋಸ್ ಮಾಡಬೇಕು. ಎ ಬಿ ಮೈನಸ್ ಬಿ ಎನ ಹೋಲ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ, ಇದು ಮೈನಸ್ ಇರೋದ್ರಿಂದ ಫಸ್ಟ್ ಎ ಬಿ ಟ್ರಾನ್ಸ್ಪೋಸ್ ಮೈನಸ್ ಬಿ ಎ ಟ್ರಾನ್ಸ್ಪೋಸ್ ಅಂತ ಬರಿತೀವಿ. ಎ ಬಿ ಟ್ರಾನ್ಸ್ಪೋಸ್ ಅಂದರೆ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಮೈನಸ್ ಇದೇನಾಗುತ್ತೆ ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್. ಬಟ್ ಅವರು ಎ ಅಂಡ್ ಬಿ ಎರಡು ಸಿಮೆಟ್ರಿಕ್ ಸಿಮೆಟ್ರಿಕ್ ಅಂತ ಹೇಳಿದ್ರಿಂದ, ಸಿಮೆಟ್ರಿಕ್ ಎರಡು ಸಿಮೆಟ್ರಿಕ್ ಅಂದ್ರೆ ಏನು, ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಆಗುತ್ತೆ, ಬಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಬಿ ಆಗುತ್ತೆ. ಅಂದರೆ ಬಿ ಟ್ರಾನ್ಸ್ಪೋಸ್ ಪ್ಲೇಸಲ್ಲಿ ಎ ಟ್ರಾನ್ಸ್ಪೋಸ್ ಪ್ಲೇಸಲ್ಲಿ ಎ ಬಿ ಸೇ ಬರೀಬೇಕು. ಸೊ ಎರಡಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಇದು ಎ ಬಿ ಆಗುತ್ತೆ, ಇದು ಬಿ ಎ ಆಗುತ್ತೆ. ಅಂದ್ರೆ ನಾವು ಎ ಬಿ ಮೈನಸ್ ಬಿ ಎ ತಗೊಂಡು ನಮಗೆ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಬಂದಿದೆ. ಅಂದ್ರೆ ಏನು, ಇಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಸೊ ಇದೇ ಲಾಸ್ಟ್ ಪೇಪರ್. ಸೊ ಇವಾಗ ತನಕ ಇನ್ ಕೇಸ್ ನೀವು ಸ್ಟಾರ್ಟಿಂಗಿಂದ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ಯು. ಬಟ್ ಈ 4 ಕ್ವಶನ್ಸ್ ಕೂಡ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ಬೋದು. ಇಫ್ ಎ ಇಸ್ ಈಕ್ವಲ್ ಟು ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದ್ರೆ ದೆನ್ ಎಕ್ಸ್ ಏನಂತ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಕಂಡೀಷನ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ. ಟ್ರಾನ್ಸ್ಪೋಸ್ ಮಾಡಿದ್ರೆ ಸೇಮ್ 2x minus 3 x minus 2 3 minus 2 minus 1 4 minus 1 minus 5. ಫಸ್ಟ್ ನಾರ್ಮಲಿ ಹೇಗೆ ಮಾಡಬೇಕು, ಆಮೇಲೆ ಡೈರೆಕ್ಟ್ ಆಗಿ ಹೇಗೆ ಮಾಡಬೇಕಂತ ಹೇಳ್ತೀನಿ. ಫಸ್ಟ್ ಸಿಮೆಟ್ರಿಕ್ ಅಂದ್ರೆ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ, ಅಂದ್ರೆ ಇದು ಎ ಟ್ರಾನ್ಸ್ಪೋಸ್ ಮಾಡಿದ್ರು ಕೂಡ ಸೇಮ್. ಟ್ರಾನ್ಸ್ಪೋಸ್ ಅಂದ್ರೆ ಏನು, ಈ ರೋನ ಕಾಲಮ್ ತರ ಬರಬೇಕು. 2x minus 3 x minus 2, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್, 3 minus 2 minus 1, ಥರ್ಡ್ ರೋನ ಥರ್ಡ್ ಕಾಲಮ್, 4 minus 1 -5 ಈ ತರ. ಸೊ ಇವಾಗ ಏನು, ಎರಡು ಈಕ್ವಲ್, ಸಿಮೆಟ್ರಿಕ್ ಅಂದ್ರೆ ಎರಡು ಈಕ್ವಲ್. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವೇಟ್ ಮಾಡಿದ್ರೆ ಬರುತ್ತೆ. ಸೊ x minus 3 ನ 3 ಗೆ ಈಕ್ವೇಟ್ ಮಾಡಿದ್ರೆ ಸಾಕು. ಸೊ x minus 3 is equal to 3, x is equal to 3 plus 3 ಅಂದ್ರೆ x is equal to 6 ಆಗುತ್ತೆ. ಸೊ ಆಪ್ಷನ್ ಸಿ. ಬಟ್ ಇಷ್ಟೆಲ್ಲ ಎರಡು ಮ್ಯಾಟ್ರಿಕ್ಸ್ ಬರೆಯೋದು ಕೂಡ ಬೇಕಿಲ್ಲ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಇನ್ ಕೇಸ್ ಎಕ್ಸ್ ಈ ಕಡೆ ಇದ್ರೆ ಈ ಎರಡನ್ನ ಈಕ್ವಲ್ ಮಾಡಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, x minus 3 is equal to 3 ಗೆ ಈಕ್ವೇಟ್ ಮಾಡಬೇಕು. ಇನ್ ಕೇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಇಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಅಂತ ಮೆನ್ಷನ್ ಮಾಡಿದ್ರೆ ಅವಾಗ ಏನ್ ಬರ್ಕೋಬೇಕು,
ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು -2 ಅಂತ -3 ಅಂತ ತಗೋಬೇಕು. ಓಕೆ, ಸಿಮೆಟ್ರಿಕ್ ಅಂದರೆ ಈ ಥರ ಸೇಮ್ ಈಕ್ವಲ್ ತಗೋಬೇಕು. ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಇವೆರಡು ಆಪೋಸಿಟ್ ಸೈನ್ ತಗೋಬೇಕು ಈ ಥರ. ಓಕೆ, ನೆಕ್ಸ್ಟ್ ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದೆನ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಈಸ್. ಸೊ ಎ ಮೈನಸ್ ಎ ಟ್ರಾನ್ಸ್ಪೋಸ್, ಸೊ ಅದನ್ನು ಕೂಡ ನಾವು ಹೋಲ್ ಟ್ರಾನ್ಸ್ಪೋಸ್ ಮಾಡಿ ಚೆಕ್ ಮಾಡಬೇಕು. ಎ ಮೈನಸ್ ಎ ಟ್ರಾನ್ಸ್ಪೋಸ್, ಸೊ ಇದನ್ನ ನಾವು ಹೋಲ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ, ಇದು ಎ ಟ್ರಾನ್ಸ್ಪೋಸ್ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಆಗುತ್ತೆ. ಅಂದರೆ ಇದು ಎ ಟ್ರಾನ್ಸ್ಪೋಸ್ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಎ. ಇದರಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಬರುತ್ತೆ. ಅಂದರೆ ಎ ಮೈನಸ್ ಎ ಟ್ರಾನ್ಸ್ಪೋಸ್ ತಗೊಂಡಿದೆ ಮತ್ತೆ ಮೈನಸ್ ಆಫ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಬಂದಿದೆ. ಅಂದರೆ ಇದೇನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 32nd ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ವರ್ಸ್ ಫಾರ್ಮುಲಾ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎ ಇನ್ವರ್ಸ್ ಫಾರ್ಮುಲಾ 2/2 ಮ್ಯಾಟ್ರಿಸಸ್ ಅಲ್ಲಿ ಏನಂದ್ರೆ, ಸೊ 1/det ಇಂಟು adjoint ಎ ಆಗುತ್ತೆ. ಇದು 2/2 ಫಾರ್ಮುಲಾ. ಸಿಮಿಲರ್ಲಿ 3/3 ಕೂಡ. ಬಟ್ 2/2ಗೆ ನಾವು ವೆರಿ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ det ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಈಗ ಎ ಅನ್ನೋದು ABCD ಆಗಿದ್ರೆ det ಹೇಗೆ ಫೈಂಡ್ ಔಟ್ ಮಾಡಬೇಕು, det AD ಮೈನಸ್ BC ಇದು ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ det ವ್ಯಾಲ್ಯೂ ಬರುತ್ತೆ. ಅದೇ ಥರ adjoint ಎ ಅಂದರೆ ಹೇಗೆ ಫೈಂಡ್ ಔಟ್ ಮಾಡಬೇಕು, adjoint ಅಂದರೆ ನೆನ್ಪಿಟ್ಕೊಳ್ಳಿ, ಇದು ಶಾರ್ಟ್ ಕಟ್. ABCD ಇದ್ರೆ adjoint ಏನಾಗುತ್ತೆ, ಫಸ್ಟ್ ಈ ಎರಡು ರೆಸಿಪ್ರೋಕಲ್ ಅಂದರೆ ಎ ಕಡೆ ಬರುತ್ತೆ, ಡಿ ಕಡೆ ಬರುತ್ತೆ. ನೆಕ್ಸ್ಟ್ ಈ ಎರಡಿಗೆ ನೆಗೆಟಿವ್ ಸೈನ್ -B -C ಅಂದರೆ adjoint ಶಾರ್ಟ್ ಕಟ್ ಫಾರ್ಮುಲಾ D -B -CA. ಸೊ ಈ ಎರಡು ಫಾರ್ಮುಲಾಸ್ ಯೂಸ್ ಮಾಡಿದ್ರೆ ನಮಗೆ ಎ ಇನ್ವರ್ಸ್ ಬರುತ್ತೆ. ಈಗ ನೋಡಿ, ಇದು ಎ ಅಲ್ವಾ. ಸೊ ಎ ಇನ್ವರ್ಸ್ ಫಾರ್ಮುಲಾ ಏನು ನೋಡಿ, ಎ ಇನ್ವರ್ಸ್ ಅಂದರೆ 1/det ಇಂಟು adjoint ಎ. ಸೊ 1/det ಹೇಗೆ ಫೈಂಡ್ ಔಟ್ ಮಾಡಬೇಕು, AD ಮೈನಸ್ BC ಫಸ್ಟ್ ಎರಡು ಮಲ್ಟಿಪ್ಲೈ ಮಾಡಬೇಕು. ಅಂದರೆ 1 ಇಂಟು -1 -1 ಮೈನಸ್ BC 2 ಇಂಟು -4 -8 ಇಂಟು adjoint ಎ. adjoint ಎ ಅಂದರೆ ಈ ಎರಡು ಇಂಟರ್ಚೇಂಜ್ ಮಾಡಬೇಕು. ಅಂದರೆ ಇಲ್ಲಿ -1 ಬರುತ್ತೆ, ಇಲ್ಲಿ 1 ಬರುತ್ತೆ. ಸೊ ಎರಡಿಗೂ ನೆಗೆಟಿವ್ ಸೈನ್, ಅಂದರೆ ಇದು -2 ಇದು -4 ಇದೆಯಲ್ಲ, ಇಟ್ ವಿಲ್ ಬಿಕಮ್ +4. ಸೊ ಇದೇನಾಗುತ್ತೆ, 1 ಡಿವೈಡೆಡ್ ಬೈ -1 ಮೈನಸ್ ಇಂಟು ಮೈನಸ್ +8 ಅಂದರೆ 8 - 1 ಎಷ್ಟು 7. 1/7 ಇಂಟು -1 -2 4 1 ಆಗುತ್ತೆ. ಸೊ ಯಾವ ಆಪ್ಷನ್ ಇದೆ ನೋಡಿ, 1/7 ಇಲ್ಲಿದೆ, ಇಲ್ಲಿ -1 -2 4 1. ಓಕೆ, ಆಪ್ಷನ್ ಡಿ. ಸೊ ಈ ಥರ ಇನ್ವರ್ಸ್ನ 2/2 ಮ್ಯಾಟ್ರಿಕ್ಸ್ ಇನ್ವರ್ಸ್ನ ಈ ಫಾರ್ಮುಲಾ ಈ 3 ಸ್ಟೆಪ್ಸ್ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಕ್ವೆಶನ್. ಮ್ಯಾಟ್ರಿಸಸ್ ಎ ಅಂಡ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಈಚ್ ಅದರ್ ಓನ್ಲಿ ಇಫ್. ಯಾವಾಗ ಇನ್ವರ್ಸ್ ಆಗುತ್ತೆ ಅಂದರೆ AB = BA = I, AB = BA = I. ಅವಾಗ ಬಿನ ಏನಂತ ಕರಿತೀವಿ, ಇನ್ವರ್ಸ್ ಆಫ್ ಎ ಅಂತ. ಅದೇ ಥರ ಏನಂತ ಕರಿತೀವಿ, ಇನ್ವರ್ಸ್ ಆಫ್ ಬಿ ಅಂತ. ಸೊ ಯಾವಾಗ ಎ ಅಂಡ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಈಚ್ ಅದರ್ ಅಂದರೆ AB = BA = ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ. ಓಕೆ, ಸೊ ಇಷ್ಟು ಪಾಸಿಬಲ್ ಕ್ವಶನ್ಸ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಡಿಸ್ಕ್ರಿಪ್ಷನ್ಗೆ ಹೋಗಿದರೆ ನಿಮಗೆ ರಿಮೈನಿಂಗ್ ವೀಡಿಯೋಸ್ ಲಿಂಕ್ಸ್ ಕೂಡ ಇರುತ್ತೆ. ಸೊ ಅವು ಕೂಡ ನೀವು ವಾಚ್ ಮಾಡಿ, ನೀವು ಪ್ರಿಪೇರ್ ಆಗಿದ್ರೆ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.